ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಶೋನಾ ಕನ್ನಡ ಲಾಗ್ಸ್ ಚಾನಲ್ಗೆ. ಸಿಂಪಲ್ ಆಗಿ ಈ ಮನೆಮದ್ದನ್ನು ಮಾಡಿಕೊಂಡು ನೀವು ಬಳಸೋದಾದರೆ ಖಂಡಿತವಾಗಿಯೂ ನಿಮ್ಮ ಬಿಳಿ ಕೂದಲನ್ನು ಕಪ್ಪು ಕೂದಲನ್ನಾಗಿ ಮಾಡಲಿಕ್ಕೆ ಇದೊಂದು ಅತ್ಯದ್ಭುತವಾದ ಮನೆಮದ್ದು ಅಂತಲೇ ಹೇಳ್ಬೋದು. ಈ ಒಂದು ಮನೆಮದ್ದು ಮಾಡೋದು ಹೇಗೆ ಅಂತ ನೋಡೋಣ. ಅದಕ್ಕೂ ಮುನ್ನ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಒಂದು ಮನೆಮದ್ದು ಮಾಡಲಿಕ್ಕೆ ನಾನಿಲ್ಲಿ ಕರಿಬೇವನ್ನು ತಗೊಂಡಿದ್ದೀನಿ. ಕರಿಬೇವಿನಲ್ಲಿ ಹೆಚ್ಚಾಗಿ ಔಷಧೀಯ ಗುಣಗಳಿವೆ, ಹೆಚ್ಚಿನ ಪೋಷಕಾಂಶಗಳು ಹೇರಳವಾಗಿವೆ. ಇದು ನಮ್ಮ ಹೇರ್ ಗ್ರೋತಿಗೆ ಒಳ್ಳೆಯದು. ಹೇರ್ ಫಾಲನ್ನು ತುಂಬಾ ಕಡಿಮೆ ಮಾಡುತ್ತೆ, ಹೊಟ್ಟನ್ನು ಕಡಿಮೆ ಮಾಡುತ್ತೆ. ತುಂಬಾ ಹೇರ್ ಡ್ಯಾಮೇಜ್ ಆಗಿರುತ್ತೆ, ಮಧ್ಯ ಮಧ್ಯ ಕಟ್ ಆಗಿರುತ್ತೆ ಅಥವಾ ಸೀಳು ಕೂದಲು ಜಾಸ್ತಿ ಆಗ್ತಾ ಇರುತ್ತೆ, ಅದನ್ನೆಲ್ಲ ಕ್ರಮೇಣವಾಗಿ ಕಡಿಮೆ ಮಾಡಿ ಒಂದು ಒಳ್ಳೆ ಹೇರ್ ಗ್ರೋತಿಗೆ ಕರಿಬೇವು ಒಂದು ಅತ್ಯದ್ಭುತವಾದ ಮೆಡಿಸಿನ್ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಕರಿಬೇವಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಗುಣವಿದೆ, ಪೋಷಕಾಂಶಗಳು, ವಿಟಮಿನ್ಸ್ಗಳು ಮತ್ತು ಈ ಕರಿಬೇವಿನಲ್ಲಿ ಬೆಟಾ ಕ್ಯಾರೋಟಿನ್ ಎಂಬ ಅಂಶ ಏನಿದೆಯಲ್ಲ, ಇದು ತುಂಬ ಬೇಗನೆ ಕೂದಲು ಬಿಳಿಗಾಗೋದನ್ನು ತಡೆಗಟ್ಟುತ್ತೆ. ಜೊತೆಗೆ ಇರುವಂಥ ತುಂಬ ವೈಟ್ ಹೇರ್ಸ್ ಏನಿರುತ್ತಲ್ಲ, ಅದು ಕಪ್ಪು ಬಣ್ಣ ಕೊಡಲಿಕ್ಕೆ ಕೆಲಸವನ್ನು ಕೂಡ ಇದು ಮಾಡುತ್ತೆ. ಇನ್ನು ಈ ಕರಿಬೇವನ್ನು ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ವೈಟ್ ಹೇರ್ ಕರಿಬೇವನ್ನು ನಾವು ಈ ರೀತಿಯಾಗಿ ಮಾಡಿ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ವೈಟ್ ಹೇರ್ಸು ತುಂಬ ಬೇಗನೆ ಕಪ್ಪು ಬಣ್ಣ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗುವಂಥ ವೈಟ್ ಹೇರ್ಸ್ನ ತಡೆಗಟ್ಟಿ ಇದು ಒಂದು ಕಪ್ಪು ಬಣ್ಣ ಕೊಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇನ್ನು ಕರಿಬೇವನ್ನು ನಾವು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ನಮ್ಮ ಹೇರ್ಸ್ ತುಂಬ ದಟ್ಟವಾಗಿ ಬೆಳೆಯುತ್ತೆ. ಇಲ್ಲಿ 2 ಹಿಡಿ ಕರಿಬೇವಷ್ಟನ್ನು ತಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಸ್ವಲ್ಪ ಒಣಗಿಸಿ ತಗೊಂಡಿದ್ದೀನಿ. ಇದನ್ನು ನಾನು ಈಗ ನೋಡಿ, ನಾನು ಒಂದು ಹಂಚಿನ ಬಾಣಲೆ ಇಟ್ಕೊಂಡು ಬಾಣಲೆಯಲ್ಲಿ ಎಲ್ಲ ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಈ ಕರಿಬೇವು ಎಲ್ಲಿ ತನಕ ಇದಾಗಬೇಕಪ್ಪ ಅಂದರೆ ಫುಲ್ ಕಪ್ಪು ಬಣ್ಣಕ್ಕೆ ಬರಬೇಕು. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ ಮಾಡ್ತಾಯಿದ್ದೀನಿ. ಇದು ಫುಲ್ ಯಾವ ಥರ ಅಂದರೆ ಕಪ್ಪು ಬಣ್ಣ ಬರಬೇಕಾಗುತ್ತೆ ನಮಗೆ, ಅಲ್ಲಿ ತನಕ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ನೋಡಿ, ನಿಮಗೆ ಕಬ್ಬಿಣದ ಬಾಣಲೆನೇ ಚೆನ್ನಾಗಾಗುತ್ತೆ ಇದಕ್ಕೆ. ಇದನ್ನು ಯಾಕಪ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ಅಂದರೆ, ನಾವು ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಇದು ಸುಟ್ಟು ಬೂದಿ ಆಗಿಬಿಡುತ್ತೆ. ಅದಕ್ಕೆ ಬೂದಿ ಆಗಲಿಕ್ಕೆ ಬಿಡಬಾರ್ದು. ನಮ್ಗೆ ಜಸ್ಟ್ ಇದು ಡ್ರೈ ಆಗಿ ಕಪ್ಪು ಕಲರ್ ಬಂದರೆ ಸಾಕಾಗುತ್ತೆ, ಅಲ್ಲಿ ತನಕ ನಾವು ಇದನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ಲ, ಈಗ ಸಂಪೂರ್ಣವಾಗಿ ಕರಿಬೇವಿನ ಸೊಪ್ಪು ಕಪ್ಪಗಾಗಿದೆ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡಬೇಕು. ಎಲ್ಲ ಸೊಪ್ಪು ಕೂಡ ಕಪ್ಪು ಕಲರ್ ಬಂದಿದೆ. ಇದನ್ನು ಸ್ವಲ್ಪ ತಣ್ಣದ ಆದಮೇಲೆ ನಾವೊಂದು ಮಿಕ್ಸಿ ಜಾರಲ್ಲಿ ನೈಸಾಗಿ ಎಷ್ಟಾಗುತ್ತೋ ಅಷ್ಟು ನೈಸಾಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೈಸಾಗಿ ಪೌಡ್ರ್ ಮಾಡ್ಕೊಂಡು ಬಿಡುವ. ಈ ರೀತಿ ನೋಡಿ, ಎಷ್ಟು ನೈಸಾಗುತ್ತೋ ಅಷ್ಟು ನೈಸಾಗಿ ನಾವು ಪೌಡ್ರ್ ಮಾಡಿಕೊಂಡ್ರೆ ಯಾವುದೇ ಜರಡಿ ಇಟ್ಕೊಳ್ಬೇಕಾಗಿಲ್ಲ. ಸ್ವಲ್ಪ ಏನಾದರೂ ಜರಿ ಆಯ್ತಂದರೆ ಸ್ವಲ್ಪ ಜರಡಿ ಇಟ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಜರಡಿ ತಗೊಂಡಿಲ್ಲ, ತುಂಬಾ ನೈಸಾಗಿದೆ. ನೋಡಿ, ಇಷ್ಟು ಪೌಡ್ರು ಬಂದಿದೆ. ಅಷ್ಟು 2 ಹಿಡಿ ಕರಿಬೇವಿಂದ ಇಷ್ಟು ಪೌಡ್ರು ರೆಡಿಯಾಗಿದೆ. ಇದೊಂದು ನ್ಯಾಚುರಲ್ ಆದಂಥ ಹೇರ್ ಕಲರ್ ಪೌಡರ್. ನೀವೇನಾದರೂ ಬರೀ ರೂಟ್ಸ್ಗಷ್ಟೇ ಅಪ್ಲೈ ಮಾಡ್ಕೋತೀರಂದರೆ 1 ಇಂದ 1.5 ಸ್ಪೂನಷ್ಟು ಸಾಕಾಗುತ್ತೆ. ಫುಲ್ ಇಡೀ ಕೂದಲಿಗೂ ಬೇಕಂದರೆ ಇದರಲ್ಲಿ ಎಲ್ಲ ಪೌಡ್ರು ಬೇಕಾಗುತ್ತೆ. ಎಲ್ಲ ಪೌಡ್ರನ್ನು ಯೂಸ್ ಮಾಡ್ಕೋಬೇಕು. ನಾನಿಲ್ಲಿ ಈ ಒಂದು ಪೌಡ್ರಿಗೆ, ನ್ಯಾಚುರಲ್ ಆದಂಥ ಕರಿಬೇವಿನ ಪೌಡ್ರಿಗೆ 2 ಸ್ಪೂನು ಆಗುವಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಮನೆಯಲ್ಲಿ ಅಲೋವೆರಾ ಜೆಲ್ ಇಲ್ಲಾಂದರೆ ಮಾರ್ಕೆಟಿಂದ ತಂದಿರೋದನ್ನು ನೀವು ಯೂಸ್ ಮಾಡ್ಕೋಬೋದು. ಇಲ್ಲಿ ಈ ಒಂದು ಅಲೋವೆರಾ ಜೆಲ್ ಕೂಡ ನಮ್ಮ ಒಂದು ಕೂದಲಿಗೆ ಸಾಫ್ಟ್ನೆಸ್ ಮತ್ತು ಸ್ಮೂತಿ ಆಗಲಿಕ್ಕೆ, ನಮ್ಮ ಹೇರ್ಸನ್ನು ಸಿಲ್ಕಿ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಈ ಅಲೋವೆರಾ ಜೆಲ್ಲನ್ನು ನಾವು ಕೂದಲಿಗೆ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡ್ತಾ ಬಂದರೆ ಹೇರ್ಸ್ ಕೂಡ ನಮ್ಮದು ಸಾಫ್ಟಾಗಿ ಮತ್ತು ಸಿಲ್ಕಿಯಾಗಿ ಬೆಳೆಯುತ್ತೆ. ಈ ಒಂದು ನ್ಯಾಚುರಲ್ ಹೇರ್ ಡೈ ನಿಮ್ಮ ಕೂದಲನ್ನು ಕಪ್ಪಾಗಿ ಇಡಲಿಕ್ಕೆ, ಬಿಳಿ ಕೂದಲನ್ನು ಕ್ರಮೇಣವಾಗಿ ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀವು ಹೊರಗಡೆ ಮಾರ್ಕೆಟಲ್ಲಿ ಸಿಗುವ ಯಾವುದೇ ರೀತಿಯ ಹೇರ್ ಡೈಗಳನ್ನು ಯೂಸ್ ಮಾಡಿ, ಅದರಲ್ಲಿ ಕೆಮಿಕಲ್ ಯೂಸ್ ಮಾಡಿರ್ತಾರೆ, ಅದರಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ಗಳನ್ನು ತಡೆಗಟ್ಬೋದು. ಈ ರೀತಿ ಮನೆಯಲ್ಲಿ ಹೋಮ್ ರೆಮಿಡಿಯನ್ನು ಒಂದು ತಯಾರು ಮಾಡಿಕೊಂಡ್ರೆ ಮನೆಯಲ್ಲಿರುವಂಥ ವಸ್ತುಗಳು ಅಂದರೆ ಕರಿಬೇವಂತೂ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ, ಹಾಗೆ ಅಲೋವೆರಾ ಕೂಡ ಇದ್ದೇ ಇರುತ್ತೆ. ಇಲ್ಲಾಂದ್ರೆ ಅದು ಮಾರ್ಕೆಟಲ್ಲಂತೂ ಸಿಕ್ಕೇ ಸಿಗುತ್ತೆ. ಈ ರೀತಿ ಒಂದು ನ್ಯಾಚುರಲ್ ಹೇರ್ ಡೈ ಮಾಡಿ ನೀವು ಯೂಸ್ ಮಾಡಿದರೆ ನಿಮ್ಮ ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ಯಾವುದೇ ರೀತಿಯ ಹೇರ್ ಫಾಲ್ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ. ಹೇರ್ಸ್ ಕೂಡ ಸೊಂಪಾಗಿ ಬೆಳೆಯುತ್ತೆ, ಸಿಲ್ಕಿಯಾಗಿ ಬೆಳೆಯುತ್ತೆ, ಸಾಫ್ಟ್ ಆಗುತ್ತೆ ಕೂದಲು ಕೂಡ.
ನೋಡಿ ಇದನ್ನು ಹೇಗೆ ಯೂಸ್ ಮಾಡಬೇಕಪ್ಪ ಅಂದರೆ ಇದನ್ನು ಒಂದು 2 ಗಂಟೆ ಮೊದಲು ತಲೆ ಸ್ನಾನ ಮಾಡೋ ಮೊದಲು ಕೂದಲಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ನಿಮಗೆ ಎಲ್ಲಿ ಜಾಸ್ತಿ ವೈಟ್ ಹೇರ್ಸ್ ಇದೆಯಾ ಅಂದರೆ ರೂಟ್ಸಲ್ಲಿ ಜಾಸ್ತಿ ಆಗಿದ್ದರೆ ಅಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ. ಎಲ್ಲ ಕೂದಲಿಗೆಲ್ಲ ಅಪ್ಲೈ ಮಾಡೋದೇನು ಬೇಕಾಗಿರೋದಿಲ್ಲ. ಜಾಸ್ತಿ ವೈಟ್ ಹೇರ್ಸ್ ಎಲ್ಲಿರುತ್ತೋ ಅಲ್ಲಿ ಅಪ್ಲೈ ಮಾಡ್ತಾ ಬಂದರೆ ನೀವು ವಾರದಲ್ಲಿ 2 ದಿನ ಈ ರೀತಿ ಅಪ್ಲೈ ಮಾಡಿದರೆ ಸಾಕಾಗುತ್ತೆ. ನಿಮಗೊಂದು 3 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಯಾವ ಥರ ಕೂದಲು ಕಲರು ಬಿಳಿ ಇರೋ ಕೂದಲು ಕಪ್ಪಾಗುತ್ತಾ ಟರ್ನ್ ಆಗ್ತಾ ಹೋಗುತ್ತೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕಮೆಂಟ್ ಕೊಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.